ಒಂದೇ ದಿನ 3 ಮನೆಗಳ ಬೀಗವನ್ನ ಮುರಿದು ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಮನೆಯಲ್ಲಿದ್ದಂತಹ ಹಣ ಚಿನ್ನವನ್ನೆಲ್ಲ ಎಗರಿಸಿದ ಖದೀಮರು. ವಿಜಯನಗರದ ಹರಪನಹಳ್ಳಿ ಕೆಎಚ್ಬಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಲಕ್ಷಾಂತರ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳನ್ನ ಕದ್ದಿದ್ದಾರೆ ಖದೀಮರು. ಬುಳ್ಳಪ್ಪ, ವೀರೇಶ್, ಅಡಿವೆಪ್ಪ ಮನೆಯಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. 20 ತೊಲ ಬಂಗಾರ, 15 ತೊಲ ಬೆಳ್ಳಿ ಹಾಗೆ 8,000 ನಗದನ್ನ ದೋಚಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಇನ್ನು ಘಟನಾ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೆ ಶ್ವಾನದಳ ತಂಡ ದೌಡಾಯಿಸಿದ್ದು ಪರಿಶೀಲನೆ ಕೂಡ ನಡೆಸಲಾಗಿದೆ. ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬುಳ್ಳಪ್ಪ, ವೀರೇಶ್, ಅಡಿವಪ್ಪ ಈ 3 ಮನೆಗಳ ಬೀಗವನ್ನ ಮುರಿದು ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಬರೋಬ್ಬರಿ 20 ತೊಲ ಬಂಗಾರ, 15 ತೊಲ ಬೆಳ್ಳಿ, 8,000 ನಗದನ್ನ ದೋಚಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಏನಿದು ಸಾತಾನ ಮಾಡಕ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ಒಂದೇ ದಿನ 3 ಮನೆಗಳ ಬೀಗವನ್ನ ಮುರಿದು ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ ಅಂದ್ರೆ 3 ಮನೆಗಳಲ್ಲಿ ಯಾರೂ ಇರ್ಲಿಲ್ವಾ? ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಹಾಗಿದ್ರೆ ಇವರು ಸ್ಕೆಚ್ ಹಾಕಿದ್ದಾರೆ. ಯಾರು ಏನು ಅನ್ನೋದ್ರ ಸುಳಿವೇನಾದ್ರೂ ಸಿಕ್ಕಿದೆಯಾ? ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಮಧುಮಲ, ಇದು ತಾವು ಹೇಳಿದಾಗೆ ಇಟ್ ಇಸ್ ಪ್ರೀ ಪ್ಲಾನ್ಡ್ ಕಳ್ಳತನ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹರಪನಹಳ್ಳಿ ತಾಲೂಕಿನ ಕೆಎಚ್ಬಿ ಬಡಾವಣೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಅಂದ್ರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಟ್ಟಣದಲ್ಲಿ ಉಪನ್ಯಾಸಕರಾದಂತ ಬುಳ್ಳಪ್ಪ, ವೀರೇಶ್ ನಾಯಕ್, ಯೋಧ, ಅಡಿವೆಪ್ಪ ಸೇರಿ 3 ಮನೆ ಕಳ್ಳತನ ಮಾಡಿರ್ತಕ್ಕಂಥದ್ದು. ಉಪನ್ಯಾಸಕ ಬುಳ್ಳಪ್ಪ ಮನೆಯಲ್ಲಿ ಸರಿಸುಮಾರು 14 ಲಕ್ಷ ಮೌಲ್ಯದ 20 ತೊಲೆ ಬಂಗಾರ, ಗಮನಿಸಬೇಕಾಗುತ್ತೆ. 14 ಲಕ್ಷ ಮೌಲ್ಯದ 20 ತೊಲೆ ಬಂಗಾರವನ್ನು ಕೂಡ ಕಳ್ಳತನ ಮಾಡಿದ್ದಾರೆ. 15 ತೊಲೆ ಬೆಳ್ಳಿ ಆಭರಣಗಳು, 8,000 ನಗದು. ಉಪನ್ಯಾಸಕ ವೀರೇಶ್ ನಾಯಕ್ ಅಂದ್ರೆ ಇಲ್ಲಿ ಗಮನಿಸ್ಬೇಕಾಗತ್ತೆ, ಅಂದ್ರೆ ಈ ಯಾರು ಓನರ್ ಇರ್ತಾರೆ, ಮನೆ ಓನರ್ಗಳು, ಅವರು ಮನೆಯಲ್ಲಿ ಇಲ್ದೇ ಇರೋದನ್ನ ಗಮನಿಸ್ಕೊಳ್ತಾರೆ ಇವರೆಲ್ಲ ಕಳ್ಳರು. ಆ ಏರಿಯಾಗಳಲ್ಲಿ ಹೋಗ್ತಾರೆ, ಬಡಾವಣೆಗಳಲ್ಲಿ ಸಂಚಾರ ಮಾಡ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರ ಮನೆ ಲಾಕ್ ಆಗಿರುತ್ತೆ ಅಂತ ಮನೆಗಳನ್ನೇ ಇವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಕೂಡ ಒಂದು ಏನು ಕೃತ್ಯ ಅಂತಾನೆ ಹೇಳ್ಬೋದು. ಇದು ಇಟ್ ಇಸ್ ಅ ಪ್ರೀ ಪ್ಲಾನ್ ಅಂತಾನೆ ಹೇಳ್ಬೋದು ಮಧು. ಹಾಗಾಗಿ ಮನೆಯಲ್ಲಿ ಯಾರು ಇಲ್ಲದನ್ನ ಕಂಡುಕೊಂಡು ಬಿಟ್ಟು ಇಂಥ ಕಳ್ತನಕ್ಕೆ ಇಳಿದಿರ್ತಕ್ಕಂಥದ್ದು. ಸೈನಿಕ ಅಡಿವೆಪ್ಪ ಮನೆಯಲ್ಲಿ ಸಿಕ್ಕಿಲ್ಲ, ಆದ್ರೆ ಅಲೆಮಾರು ಡ್ರಾ ಕಿತ್ತು ಬಿಸಾಕಿ ಹೋಗಿದ್ದಾರೆ. ಅಂದ್ರೆ ಸೈನಿಕರು, ಯೋಧರು ಆಗಿರ್ತಕ್ಕಂಥ ಅಡಿವೆಪ್ಪ ಮನೆಯಲ್ಲೂ ಕೂಡ ಇವರು ಹುಡುಕಾಟವನ್ನ ನಡೆಸ್ತಾರೆ. ಅಲ್ಲಿ ಏನು ಸಿಗದೇ ಇರೋ ಕಾರಣಕ್ಕೋಸ್ಕರ ಅವನು ಡ್ರಾವನ್ನು ಏನ್ ಮಾಡ್ತಾರೆ, ಡ್ರಾ ಕಿತ್ತು ಬಿಸಾಕಿ ಹೋಗಿರ್ತಕ್ಕಂಥದ್ದು. ಘಟನಾ ಸ್ಥಳಕ್ಕೆ ಹೊಸಪೇಟೆ ಬೆರಳಚ್ಚು ತಜ್ಞರು ಕೂಡ ದೌಡಾಯಿಸಿದ್ದಾರೆ. ಶ್ವಾನದಳ ಕೂಡ ಬಂದಿದೆ. ಹಾಗೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ವೆಂಕಟಪ್ಪ ನಾಯಕ್ ಅವರು ಮತ್ತು ಮತ್ತವರ ತಂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಇಲ್ಲಿ ಮಧುಮಾಲ ಒಂದು ಗಮನಿಸೋದಾದ್ರೆ, ಸುಮಾರು 3 ಮನೆಯಲ್ಲಿ ಕೂಡ ಒಂದೇ ಟೈಮಲ್ಲೇ ಕಳ್ಳತನ ಆಗ್ಬೇಕಾದ್ರೆ ಇದು ಪ್ರೀ ಪ್ಲಾನ್ ಮಾಡಿಕೊಂಡು ವ್ಯವಸ್ಥಿತವಾದಂತ ಕಳ್ಳತನವನ್ನ ಮಾಡಿರ್ತಕ್ಕಂಥದ್ದು. ಈ ಕಳ್ಳರನ್ನ ಹಿಡಿಲಿಕ್ಕೆ ಈಗಾಗಲೇ ವಿಜಯನಗರ SP ಆದಂತ ಹರಿಬಾಬು ಅವರು ಕೂಡ ಒಂದು ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ. ಆ ಕಳ್ಳರನ್ನ ಹಿಡಿಯೋದಕ್ಕೆ ಬಲೆಯನ್ನು ಕೂಡ ಬೀಸಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಕಳ್ಳರು ಇತ್ತೀಚಿನ ದಿನಗಳಲ್ಲಿ ಏನು ಪಟ್ಟಣಗಳಲ್ಲಿ ಏನು ಏರಿಯಾಗಳಂತ ನಾವೇನ್ ಹೇಳ್ತೇವೆ ಅಂತ ಏರಿಯಾಗಳಲ್ಲಿ ಒಂದ್ ರೌಂಡ್ ಅನ್ನ ಸುತ್ತು ಹಾಕ್ತಾರೆ. ಸುತ್ತು ಹಾಕಿದ ನಂತರ ಯಾರ ಮನೆಯಲ್ಲಿ ಯಾರು ಇರಲ್ವೋ, ಊರಿಗೆ ಹೋಗಿರ್ತಾರೋ ಅಂತ ಮನೆಗಳನ್ನ ಇವರು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಕಳ್ಳತನಕ್ಕೆ ಇಳಿದಿರ್ತಕ್ಕಂಥದ್ದು. ಇಂಥ ಕಳ್ಳರನ್ನ ಮಟ್ಟ ಹಾಕ್ಲಿಕ್ಕೇನೆ ವಿಜಯನಗರ SP ಹರಿಬಾಬು ಅವರು ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಏನು ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಆದಷ್ಟು ಬೇಗನೆ ಕಳ್ಳರನ್ನ ಹಿಡಿದು ಹೆಡಮುರೆ ಕಟ್ತೇವೆ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಹಿರೇಮಠ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.